ಅಪೊಸ್ತಲನಾಗಿರುವಂತ ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ ಹಾಗೂ 2ನೇ ಪತ್ರಿಕೆ, ಇವತ್ತು ನಾವು ಅದನ್ನು ಓದಿ ನಾವು ಧ್ಯಾನ ಮಾಡೋಣ. ಅದರಲ್ಲಿ ಯಾವ ವಿಷಯಗಳು ಅಡಕವಾಗಿದೆ, ಯಾವ ವಿಷಯಗಳ ಮೂಲಕ ದೇವರ ಸಂಸ್ಥೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಶಾಂತ ರೀತಿಯಿಂದ ಕುಳಿತುಕೊಂಡು ನಾವು ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ. ಓಕೆ, ನಾವು ಮೊದಲನೇ ಹಂತದಲ್ಲಿ ಕೆಲವು 2 ಸಾರಿ ನಾನು ದೇವರ ವಾಕ್ಯವನ್ನು ನಾನು ಹಂಚಿದ್ದೇನೆ. 2 ಸಾರಿ ನಮ್ಮ ದೇವರು ಏನಾಗಿದ್ದಾನೆ ವಿಷಯದಲ್ಲಿ, ಏನಾಗಿದ್ದನು ಎನ್ನುವಂತ ವಿಷಯದಲ್ಲಿ ನಾನು 2 ಸಾರಿ ದೇವರ ವಾಕ್ಯದ ಮೂಲಕ ಮಾತನಾಡುವಂತೆ ದೇವರು ನಮ್ಮ ಸಹಾಯ ಮಾಡಿದ್ದಾನೆ. ಅಪೊಸ್ತಲನಾಗಿರುವಂತ ಯೋಹಾನರು ಮತ್ತು ಆತನ ಸಂಗಡಿಗರು ಕರ್ತನ ವಾಕ್ಯದ ಕುರಿತಾಗಿ. ಬ್ರದರ್ ಕೇಳಿಸ್ತಾ ಇಲ್ಲ? ಹಲೋ, ಕೇಳ್ತಾ ಇಲ್ಲ? ಎಸ್ 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 ಓಕೆ 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 ನಾವು ದೇವರ ವಾಕ್ಯದ ಮೂಲಕ ನಾವು ಮಾತನಾಡ್ತಾ ಬಂದಿದ್ದೇವೆ. ಅಂದ್ರೆ ದೇವರ ವಾಕ್ಯ ನಮಗೆ ಪ್ರಕಟವಾಗಿ ಆತನು ನಮಗೆ ತಿಳಿಸಿದನೆಂಬುದಾಗಿ. ಆ ಜೀವಳ ವಾಕ್ಯ ಅದು ಆದಿಯಲ್ಲೇ ಇದ್ದಂತ ವಾಕ್ಯ ಎಂಬುದಾಗಿ ನಾವು ಸತ್ಯವೇದಲ್ಲೇ ನೋಡುವಂತರಾಗಿದ್ದೇವೆ. ಅದು ನಾವು ಕಲ್ತ್ಕೊಂಡಿದ್ದೇವೆ. ಆ ಜೀವಳ ವಾಕ್ಯಗಳು ಅಲ್ಲಿ ಹೇಳ್ತಾರೆ, ನಾವು ಅದನ್ನು ಕಿವಿಯಾರೆ ಕೇಳಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ, ಅದನ್ನು ಮನಸ್ಸಿಟ್ಟು ನೋಡಿದ್ದೇವೆ ಮತ್ತು ಅದನ್ನು ಗ್ರಹಿಸಿಕೊಂಡಿದ್ದೇವೆ ಎನ್ನುವಂತ ಸಾಕ್ಷಿ ಅಲ್ಲಿ ಯಾರು? ಯೋಹಾನರು ಮತ್ತು ಆತನ ಸಂಗಡಿಗರು, ಅಲ್ಲಿ ನಾವು ಎಂಬುದಾಗಿ ಹೇಳ್ತದಲ್ಲ, ಆತನ ಸಂಗಡಿಗರು ದೇವರ ವಾಕ್ಯ ಎಲ್ಲಿತ್ತು ಎನ್ನುವಂಥದ್ದು ಅವರು ತಿಳಿಸ್ತಾ ಇದ್ದಾರೆ. ಆ ಜೀವಳ ವಾಕ್ಯಗಳು ಅದು ಆದಿಯಲ್ಲಿ ಇತ್ತು ಎಂಬುದಾಗಿ ಅದ್ರ ಕುರಿತಾಗಿ ನಾನು ಒಂದು ಸಾರಿ ಆ ವಾಕ್ಯವನ್ನು ಹಂಚಿದ್ದೇನೆ. ಆ ವಾಕ್ಯ ಆದಿಯಲ್ಲಿ ಇತ್ತು, ಆ ವಾಕ್ಯ ನಾವು ಕಣ್ಣಾರೆ ಕಂಡಿದ್ದೇವೆ, ನಾವು ಮನಸ್ಸಿಟ್ಟು ನೋಡಿದ್ದೇವೆ ಮತ್ತು ಕೈಯಿಂದ ಮುಟ್ಟಿದ್ದೇವೆ ಎನ್ನುವಂತ ವಿಷಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುವಂತ ರೀತಿಯಾಗಿ ಅಪೊಸ್ತಲನಾಗಿರುವಂತ ಯೋಹಾನನು ಬರಿತಾ ಇದ್ದಾನೆ. ಆ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನಮಗೆಲ್ಲರಿಗೆ ಗೊತ್ತಿರುವಂತ ವಾಕ್ಯಗಳೇ. ಮತ್ತು ಅದನ್ನು ಅವರ ಸಾಕ್ಷಿ, ಅಂದ್ರೆ ಇಷ್ಟೆಲ್ಲ ನಾವು ಕಂಡಿದ್ದೇವಲ್ಲ, ಅದನ್ನು ನಾವು ಸಾಕ್ಷಿಯಾಗಿ ಹೇಳ್ತಾ ಇದ್ದೇವೆ ಎಂಬುದಾಗಿ ದೃಢವಾಗಿ ಅವರು ಸಾಕ್ಷಿ ಕೊಡುವಂತ ಆ ಒಂದು ರೀತಿಯಾಗಿ ಅವರು ಹೇಳಿದ್ರು ಎಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತು ಅದೇ ಅರ್ಥದಲ್ಲಿ ನಮ್ಮ ದೇವರು ಏನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ನಮ್ಮ ದೇವರು ಆತನು ಬೆಳಕಾಗಿದ್ದಾನೆ ಎಂಬುದಾಗಿ. ನಮ್ಮ ದೇವರು ಬೆಳಕಾಗಿದ್ದಾನೆ. ಆ ಬೆಳಕಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಕಂಡುಕೊಂಡಿದ್ದೇವೆ. ಆ ಬೆಳಕಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಆ ಬೆಳಕಾಗಿರುವಂತ ಯೇಸು ಕ್ರಿಸ್ತನು ನಮಗೆ ಬೆಳಕಾಗಿದ್ದುಕೊಂಡು ನಡೆಸ್ತಾ ಬಂದಿದ್ದಾನೆ. ಕತ್ತಲೆಯಲ್ಲಿ, ಕಾರ್ಗತ್ತನಲ್ಲಿ, ಅಂತ ಸಮಯದಲ್ಲಿ ನಮ್ಮ ದೇವರು ನಮಗೆ ಬೆಳಕಾಗಿದ್ದುಕೊಂಡು ನಡೆಸಿದನೆ ಎಂಬುದಾಗಿ ಈ ಒಂದು ಮೊದಲನೇ ಹಂತದಲ್ಲಿ ನಾವು ಕಲಿತುಕೊಂಡಿದ್ದೇವೆ. ಯಾವಾಗ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಬಿಟ್ಟು ಬರುವಾಗ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋನ ರಾಜ್ಯ ಇದೆ. ಆವಾಗ ದೇವರು ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ಅವರನ್ನು ಕಾಪಾಡಿದನೆಂಬುದಾಗಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ದೇವರು ಬೆಳಕಾಗಿದನೆಂಬುದಾಗಿ ಆ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಆ ಮೊದಲನೇ ಅಧ್ಯಾಯದಲ್ಲಿ ಸಹ ನೋಡ್ತಾ ಇದ್ದೇವೆ, ಪಾಪದ ಕುರಿತಾಗಿ ಸಹ ಬರಿತಾ ಇದ್ದಾನೆ. ಪಾಪದ ಕುರಿತಾಗಿ ಸಹ ಬರಿತಾ ಇದ್ದಾನೆ. ನಾವು ಅಂದ್ರೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಎನ್ನುವಂತ ವಿಷಯದಲ್ಲಿ ಸಹ ಅಲ್ಲಿ ಅಪೊಸ್ತಲನ ಪೌಲನು ಬರಿತಾ ಇದ್ದಾನೆ. ಅಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪರಿಶುದ್ಧನಾಗಿರೋದ್ರಿಂದ ನಾವು ಸಹ ಪರಿಶುದ್ಧರಾಗಬೇಕೆಂಬುದಾಗಿ ನೋಡ್ರಿ, ಆ ಒಂದು ಪಾಪದ ಕುರಿತಾಗಿ ಎಚ್ಚರಿಸ್ತಾ ಇದ್ದಾನೆ ಮತ್ತು ಪರಿಶುದ್ಧ ಕುರಿತಾಗಿ ಎಚ್ಚರಿಸ್ತಾ ಇದ್ದಾನೆ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಮ್ಮ ದೇವರು ಪರಿಶುದ್ಧನಾಗಿರೋದ್ರಿಂದ
ನಾವು ಸಹ ಪರಿಶುದ್ಧರಾಗ್ಬೇಕು ಎಂಬುದಾಗಿ ಆ ಪರಿಶುದ್ಧ ಕುರಿತಾಗಿ ಹೇಳ್ತಾ ಇದ್ದಾನೆ. ಮತ್ತು ಕೊನೆ ವಚನ ನೋಡ್ತೇವಲ್ಲಿ, ಆ ನಮ್ಮಲ್ಲಿ ಪಾಪವಿಲ್ಲ ಎಂಬುದಾಗಿ ನಾವು ಹೇಳಿಕೊಂಡ್ರೆ ನಮ್ಮನ್ನು ನಾವೇ ಮೋಸ ಪಡಿಸ್ಕೊಳ್ತೇವೆ ಎಂಬುದಾಗಿ. ನಮ್ಮಲ್ಲಿ ಅಂದ್ರೆ ನಾವು ಮೋಸಗಾರರಾಗಿದ್ದೇವೆ, ನಾವು ಸುಳ್ಳುಗಾರರಾಗಿದ್ದೇವೆ, ಮತ್ತು ನಮ್ಮಲ್ಲಿ ಏನಿಲ್ಲ ಅಂತ ಹೇಳ್ತಾನೆ ಕೊನೆ ವಚನದಲ್ಲಿ, ದೇವರ ವಾಕ್ಯ ನಮ್ಮಲ್ಲಿ ಇಲ್ಲ ಎಂಬುದಾಗಿ ಅಷ್ಟು ಸ್ಪಷ್ಟವಾಗಿ ಮೊದಲನೇದಲ್ಲಿ ನಾವು ನಾವು ತಿಳ್ಕೊಂಡಿದ್ದೇವೆ. ಇವಾಗ ನಾನು ಇವತ್ತು ಮಾತನಾಡುವಂತ ಅಂದ್ರೆ ಎರಡನೇದಲ್ಲಿ ಇರುವಂತ ಕೆಲವು ವಚನಗಳು ನಾವು ಅದನ್ನು ಓದಿ ಧ್ಯಾನ ಮಾಡಿ ಅದರಲ್ಲುವಂತ ಗುಡಾರ್ಥವನ್ನು ತಿಳ್ಕೊಂಡು ಆ ವಾಕ್ಯದ ಪ್ರಕಾರ ನಾವು ನಡೆಯುವಂತ ಮಕ್ಕಳಾಗಿರ್ಬೇಕೆಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಕಲ್ತ್ಕೊಳ್ಳೋಣ. ಓಕೆ, ನಾವು ನೋಡ್ತೇವೆ ಇಲ್ಲಿ ಈ ಎರಡನೇ ಅಧ್ಯಾಯ ಮೊದಲನೇ ವಚನದಿಂದ 2 ವಚನವರೆಗೆ ಮಾತ್ರ ನಾವು ಧ್ಯಾನ ಮಾಡುವಾಗ ಅಲ್ಲಿ ಸಹಾಯಕನಾಗಿದ್ದಾನೆ ಎಂಬುದಾಗಿ, ನಮಗೊಬ್ಬ ಸಹಾಯಕನಿದ್ದಾನೆ ಎಂಬುದಾಗಿ ಈ ಒಂದು ಅಧ್ಯಾಯ ಅಂದ್ರೆ ಈ 2 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮಗೆ ಸಹಾಯಕನು ಇದ್ದಾನೆ, ನಮ್ಮ ಜೊತೆಗಾರನಾಗಿದ್ದಾನೆ, ನಮ್ಮನ್ನು ನಡೆಸುವಾತನಾಗಿದ್ದಾನೆ, ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಅಂದ್ರೆ ಆತ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಮುಂದೆ ಸಾಗುವಂತ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಈ ವಚನದಲ್ಲಿ ನಮಗೆ ದೇವರ ವಾಕ್ಯ ಎಚ್ಚರಿಸ್ತದೆ. ಸಹಾಯಕನ ಕುರಿತಾಗಿ ನಾವು ಧ್ಯಾನ ಮಾಡುವಂತರಾಗಿದ್ದೇವೆ ಇವತ್ತು. ಇಲ್ಲ ನೋಡುವಾಗ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಎಂಬುದಾಗಿ. ನೋಡ್ರಿ, ನನ್ನ ಪ್ರಿಯರಾದ ಮಕ್ಕಳೇ. ಮಕ್ಕಳಂತ ಯಾರಿಗಂತಾರೆ? ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಏನಂತಾರೆ? ಮಕ್ಕಳಂತ ಕರಿತಾ ಇದಾರೆ. ಇಲ್ಲಿ ಆತ್ಮೀಯ ವಿಷಯದಲ್ಲಿ ಅಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಪ್ರಿಯರಾದ ಮಕ್ಕಳೇ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರಿತಾ ಇದ್ದೇನೆ. ಪಾಪ ಮಾಡಬಾರ್ದು ಎಂಬುದಾಗಿ. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನಾಗಿರೋದ್ರಿಂದ ನೀವು ಸಹ ಪರಿಶುದ್ಧರಾಗಿರಬೇಕು ಎಂಬುದಾಗಿ. ನಮ್ಮ ದೇವರು ಆತನ ನಡೆ ನುಡಿಗಳಲ್ಲಿ ಆತನು ಪರಿಶುದ್ಧನಾಗಿದನು, ಆತನ ಮಾತಿನಲ್ಲಿ ಪರಿಶುದ್ಧನಾಗಿದನು, ಆತನ ಕಣ್ಣಿನ ದೃಷ್ಟಿಯಲ್ಲಿ ಆತನು ಪರಿಶುದ್ಧನಾಗಿದನು, ಆತನ ನಡೆ ನುಡಿಗಳಲ್ಲಿ ಆತನು ಪರಿಶುದ್ಧನಾಗಿದನು. ಪ್ರತಿಯೊಂದರಲ್ಲಿ ಆತನು ಪರಿಶುದ್ಧನಾಗಿರೋದ್ರಿಂದ ಅದಕ್ಕೆ ಹೇಳ್ತಾನೆ, ನೀವು ಸಹ ಪರಿಶುದ್ಧರಾಗ್ಬೇಕು. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪರಿಶುದ್ಧರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ರಿ. ದೇವರು ನಿಮ್ಮನ್ನು ಪರಿಶುದ್ಧರಾಗೋದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿ ನೀವು ಪಾಪ ಮಾಡಬಾರದು ಎಂಬುದಾಗಿ, ಪಾಪ ಎನ್ನುವಂತ ನಿಮ್ಮಲ್ಲಿ ಇರಬಾರದು ಎಂಬುದಾಗಿ. ನೀತಿಗೆ ವಿರುದ್ಧವಾಗಿ ಮಾಡುವಂಥದ್ದೇ ಪಾಪ ಎಂಬುದಾಗಿ. ನೋಡ್ರಿ, ನೀತಿಗೆ ವಿರುದ್ಧವಾಗಿ ಮಾಡುವಂಥದ್ದೇ ಪಾಪ. ಅದನ್ನು ನೀವು ಮಾಡಬಾರದು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಯೋಹಾನನು ಈ ಒಂದು ಪತ್ರಿಕೆಯಲ್ಲಿರುವಂತ ದೇವ ಜನರಿಗೆ ಅಲ್ಲಿ ಬರೆದು ತಿಳಿಸ್ತಾ ಇದ್ದಾನೆ. ಅಲ್ಲಿ ಹೇಳ್ತಾನೆ, ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಯಾಜಕನು ನಮಗಿದ್ದಾನೆ ಎಂಬುದಾಗಿ. ನೋಡ್ರಿ, ಏನಂತೆ? ಯಾವನಾದ್ರೂ ಪಾಪ ಮಾಡಿದರೆ, ಯಾವನಾದ್ರೂ ದೇವರಿಗೆ ದ್ರೋಹ ಮಾಡಿದ್ದಾರೆ, ಯಾವನಾದ್ರೂ ದೇವರಿಗೆ ತಪ್ಪು ಮಾಡಿದಾಗ ಮನುಷ್ಯನು ದಿನಕ್ಕೆ ಒಂದು 3 ಸಾರಿ ಮೂರಾದ್ರೂ ತಪ್ಪು ಮಾಡ್ತಾ ಇರ್ತಾನೆ. ದಿನಕ್ಕೆ 3 ವಿಧದಲ್ಲಿ ತಪ್ಪು ಮಾಡ್ತಾ ಇರ್ತಾನೆ. ಒಂದು ಕಣ್ಣಿನ ದೃಷ್ಟಿಯಿಂದ ತಪ್ಪು ಮಾಡ್ತಾ ಇರ್ತಾನೆ, ಒಂದು ಬಾಯಿ ಮಾತುಗಳಿಂದ ತಪ್ಪು ಮಾಡ್ತಾ ಇರ್ತಾನೆ, ಒಂದು ಆಲೋಚನೆಯಿಂದ ತಪ್ಪು ಮಾಡ್ತಾ ಇರ್ತಾನೆ. ಹೀಗೆ ಮನುಷ್ಯನು ದಿನಕ್ಕೆ 3 ಸಾರಿ ಆದ್ರೂ ಆತನು ತಪ್ಪು ಮಾಡುವಂತನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ ಇಲ್ಲಿ,
ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಎಂಬುದಾಗಿ. ನೋಡ್ರಿ, ಸಹಾಯಕನು ನಮಗಿದ್ದಾನೆ. ನಮ್ಗೆ ಈ ಲೋಕದಲ್ಲಿ ಯಾರು ಸಹಾಯ ಮಾಡಕ್ ಸಾಧ್ಯನಿಲ್ಲ. ಯಾರು ಸಹ ಸಹಾಯ ಮಾಡೋದಿಲ್ಲ. ಒಂದು ದಿವಸ ಸಹಾಯ ಮಾಡ್ತಾರೆ, 2ನೇ ದಿನಕ್ಕೆ ಮತ್ತದನ್ನು ಅವರು ರಿಪೀಟ್ ತೆಗೆದುಕೊಳ್ತಾ ಇರ್ತಾರೆ. ಏನಾದ್ರೂ ನಮ್ಗೆ ಹಣದ ಸಹಾಯ ಇರ್ಬೋದು, ಯಾವುದೇ ಸಹಾಯ ನಮ್ಗೆ ಮಾಡಿದಾಗ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತರಾಗಿ ಇರ್ತಾರೆ. ಆದ್ರಲ್ಲಿ ದೇವರು ನಮಗೆ ಸಹಾಯಕನಾಗಿದ್ದಾನೆ, ಅಂದ್ರೆ ಎಲ್ಲ ವಿಷಯದಲ್ಲಿ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಎಂಬುದಾಗಿ. ಇವತ್ತು ಎಷ್ಟೆಲ್ಲ ನಮ್ಗೆ ಸಹಾಯ ಮಾಡಿದ್ದಾನೆ. ನಾವಿಷ್ಟು ಇರೋದಕ್ಕೆ ಕಾರಣ ಆತನ ಸಹಾಯ ಮಾಡಿದ್ದಕ್ಕಾಗಿ. ನಾವು ನಿಲ್ಬೇಕಾದಂತ ಆ ಸ್ಥಾನದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತ ನಿಂತಿದ್ದಾನೆ. ನಾವು ಅಪರಾಧ ಸ್ಥಾನದಲ್ಲಿ ನಿಲ್ಬೇಕಾಗಿತ್ತು, ನಮಗೆ ಪೆಟ್ಟು ಬೀಳಬೇಕಾಗಿತ್ತು, ನಮಗೆ ಅವಮಾನ ಆಗ್ಬೇಕಾಗಿತ್ತು, ನಮಗೆ ಶಿಕ್ಷೆ ಆಗ್ಬೇಕಾಗಿತ್ತು, ನಮಗೆ ಆ ದಂಡನೆಯನ್ನು ನಾವು ಅನುಭವಿಸ್ಬೇಕಾಗಿತ್ತು, ನಾವು ಸಾಯ್ಬೇಕಾಗಿತ್ತು. ನಮ್ಮ ಬದಲಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ನಮ್ಮ ಬದಲಾಗಿ ಆ ಸ್ಥಾನದಲ್ಲಿ ನಿಂತಿದ್ದಾನೆ, ನಮಗೆ ಸಹಾಯ ಮಾಡಿದ್ದಾನೆ. ನೋಡ್ರಿ, ಏನಾದ್ರೂ ಒಂದು ವಸ್ತು ಎತ್ತುವಾಗ ಅದು ನಮ್ಗೆ ಆಗೋದಿಲ್ಲ. ಇನ್ನೊಬ್ಬರು ಬಂದು ನಮ್ಗೆ ಸಹಾಯ ಮಾಡಿದಾಗ ಅದು ನಮ್ಮ ಮೇಲೆ ಹೊತ್ತುಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸಹ ನಮಗಾಗಬೇಕಂತ ಅವಮಾನ ಆತನು ಅನುಭವಿಸಿದ್ದಾನೆ. ನಮ್ಮ ಮೇಲೆ ಬೀಳ್ಬೇಕಂತ ಪೆಟ್ಟು ಆತನು ತನ್ನ ಮೇಲೆ ಪೆಟ್ಟನ್ನು ತಿಂದಿದ್ದಾನೆ. ಹೀಗೆಲ್ಲ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗಾಗಿ ಸಹಾಯಕನಾಗಿ ಬಂದು ನಮ್ಗೆ ಸಹಾಯ ಮಾಡ್ತಾ ಇದ್ದಾನೆ. ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಯಾರಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ಎಂಬುದಾಗಿ. ನೋಡ್ರಿ, ಏನಂತೆ? ಆತನು ಯಜ್ಞವಾಗಿದ್ದಾನೆ ಎಂಬುದಾಗಿ. ನಮಗೆ ಸಹಾಯಕನಾಗಿದ್ದಾನೆ ಮತ್ತು ನಮಗೆ ಯಜ್ಞವಾಗಿದ್ದಾನೆ ಎಂಬುದಾಗಿ. ಪರಿಹಾರ ಮಾಡೋದಕ್ಕಾಗಿ, ನಿವಾರಣೆ ಮಾಡೋದಕ್ಕಾಗಿ, ಕ್ಷಮಿಸುವುದಕ್ಕಾಗಿ ಆತನು ನಮಗೋಸ್ಕರ ತನ್ನ ತಾನೇ ಸಮರ್ಪಣೆ ಮಾಡಿಕೊಟ್ಟಿದ್ದಾನೆ. ಆತ ನಮಗೋಸ್ಕರ ತನ್ನ ತಾನೇ ಯಜ್ಞವಾಗಿ ಸಮರ್ಪಣೆ ಮಾಡಿದ್ದಾನೆ. ನಮ್ಮ ದೇವರು ಏನೆಲ್ಲ ತ್ಯಾಗ ಮಾಡಿದ್ದಾನೆ, ನಮ್ಮ ದೇವರು ಏನೆಲ್ಲ ತ್ಯಾಗ ಮಾಡಿದ್ದಾನೆ. ಅದಕ್ಕಾಗಿ ಹೇಳ್ತಾನೆ, ಸಹೋದರರೇ, ನನ್ನ ಪ್ರಿಯ ಮಕ್ಕಳೇ, ನೀವೇನ್ ಮಾಡ್ಬಾರ್ದು? ಪಾಪ ಮಾಡ್ಬಾರ್ದಂದ್ರೆ. ನಾವು ಪಾಪ ಮಾಡಿದಕ್ಕಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆ ಉನ್ನತ ಸ್ಥಾನವನ್ನು ಇಳಿದು ಬಂದಿದ್ದಾನೆ. ನಾವು ಪಾಪ ಮಾಡಿದಕ್ಕಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕ ಹುಟ್ಟಿ ಬಂದಿದ್ದಾನೆ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಹುಟ್ಟಿ ಬಂದಿದ್ದಾನೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೋಸ್ಕರ ಈ ಲೋಕದಲ್ಲಿ 33.5 ವರ್ಷ ಉಳ್ಕೊಂಡಿದ್ದಾನೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಆತನು ಭಾರವಾದ ಶಿಲುಬೆಯನ್ನು ಹೊತ್ತಿದ್ದಾನೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಮುಖದ ಮೇಲೆ ಉಗುಳಿಸಿಕೊಂಡಿದ್ದಾನೆ. ಅಂದ್ರೆ ಮುಖದ ಮೇಲೆ ಉಗುಳಿಸಿಕೊಂಡಿದ್ದಾನೆ, ಗುದ್ದಿಸಿಕೊಂಡಿದ್ದಾನೆ. 39 ಏಟುಗಳು ನಮಗೋಸ್ಕರ ತಿಂದಿದ್ದಾನೆ.
ಆತನು ಭಾರವಾದ ಶಿಲುಮೆ ಹೊತ್ತಿದ್ದಾನೆ. 3 ಮಳೆಗಳಿಂದ ಶಿಲುವೆ ಮೇಲೆ ನಮಗೋಸ್ಕರ ಏನ್ ಮಾಡಿದಾನೆ? ತೂಗಲ್ಪಟ್ಟಿದ್ದಾನೆ. ಆತನ ರಕ್ತ ನಮಗೋಸ್ಕರ ಸುರಿಸಿದ್ದಾನೆ. ಆತನ ದೇಹ ನಮಗೋಸ್ಕರ ಸೀಳಲ್ಪಟ್ಟಿದೆ, ಮುರಿಯಲ್ಪಟ್ಟಿದೆ. ಆತ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆತ ನಮಗೋಸ್ಕರ ಸತ್ತು ಹುಣಲ್ಪಟ್ಟು ಸತ್ತರೊಳಗಿಂದ ಎದ್ದು ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಮತ್ತು ಆತ ನಮಗೋಸ್ಕರ ಪರಲೋಕದಲ್ಲಿ ತಂದೆ ಬಲಪಾಸದಲ್ಲಿ ಬೇಡುವನಾಗಿದ್ದಾನೆ. ನೋಡಿ, ಅಂತ ಸಹಾಯಕನು ಇವತ್ತು ನಮ್ಮ ಸಂಗಡ ಇದ್ದಾನೆ. ಅಂತ ಸಹಾಯಕನು ಇವತ್ತು ನಮ್ಮ ಜೊತೆ ಇದ್ದಾನೆ. ಹಾಗಾಗಿ ಇವತ್ತು ಆ ಸಹಾಯಕನಾಗಿರುವಂತ ಯೇಸು ಕ್ರಿಸ್ತನು ನಮ್ಮ ಜೊತೆ ಇದ್ದ ಕಾರಣ ನಮಗೆ ಜಯ ಇದೆ. ದೇವ್ರ ವಾಕ್ಯ ಹೇಳುತ್ತೆ, ನೀವು ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ. ಇವತ್ತು ಸಹಾಯಕನಾಗಿರುವಂತ ಯೇಸು ಕ್ರಿಸ್ತನ ಜೊತೆ ನಾವಿರುವಾಗ ನಮಗೆ ಎದುರಿಸುವಂತ ಎಲ್ಲ ಸಮಸ್ಯೆಗಳು ಎಲ್ಲ ನಮ್ಮನ್ನು ಬಿಟ್ಟು ಓಡಿ ಹೋಗ್ತವೆ ಎಂಬುದಾಗಿ ಈ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ಆ ಸಹಾಯಕನಾಗಿರುವಂತ ಯೇಸು ಕ್ರಿಸ್ತನು ನಮಗಾಗಿ ನಮ್ಮ ಪಾಪ ಅಪರಾಧಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಯಜ್ಞವಾಗಿದ್ದಾನೆ ಎಂಬುದಾಗಿ. ಯಜ್ಞವಾಗಿದ್ದಾನೆ, ಸಮರ್ಪಣೆ ಮಾಡಿದ್ದಾನೆ. ಸಮರ್ಪಣೆ ಮಾಡಿ ನಮ್ಮೆಲ್ಲ ಪಾಪ ಅಪರಾಧವನ್ನೆಲ್ಲ ಒಂದೇ ಸಾರಿ ಆತನು ತೊಳೆದಿದ್ದಾನೆ, ಮನ್ನಿಸಿದ್ದಾನೆ. ಮತ್ ನೋಡುವಾಗ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡಿದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ನಮ್ಮ ಪಾಪಗಳನ್ನು ಮಾತ್ರವಲ್ಲ, ನಮ್ಮ ಕುಟುಂಬದ ಪಾಪಗಳು ಮಾತ್ರವಲ್ಲ, ನಮ್ಮ ಗ್ರಾಮದಲ್ಲಿರುವಂತ ಜನರ ಪಾಪಗಳನ್ನು, ನಮ್ಮ ತಾಲೂಕಿನಲ್ಲಿರುವಂತ ಜನರ ಪಾಪಗಳನ್ನು, ನಮ್ಮ ಜಿಲ್ಲೆಯಲ್ಲಿರುವಂತ ಜನರ ಪಾಪಗಳನ್ನು, ನಮ್ಮ ರಾಜ್ಯದಲ್ಲಿರುವಂತ ಜನರ ಪಾಪಗಳನ್ನು, ಇಡೀ ನಮ್ಮ ದೇಶ, ಇಡೀ ನಮ್ಮ ಪ್ರಪಂಚವೇ ಎಂಬುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಸಮಸ್ತ ಲೋಕದ ಪಾಪಗಳನ್ನು ಸಹ ಆತನು ಏನ್ ಮಾಡಿದಾನಂತೆ? ನಿವಾರಣೆ ಮಾಡಿದನೆಂಬುದು. ಎಲ್ಲವನ್ನು ಒಂದೇ ಸಾರಿ ಕ್ಷಮಿಸಿದನೆಂಬುದು. ಯಾವ ರೀತಿ ಆತನ ರಕ್ತದ ಮೂಲಕ ಒಂದೇ ಸಾರಿ ತೊಳೆಯಲ್ಪಟ್ಟಿದೆ. ಆತನ ರಕ್ತದ ಒಂದೇ ಸಾರಿ ಶುದ್ಧ ಆಗಿದೆ. ಅದಕ್ಕಾಗಿ ಹೇಳ್ತಾನೆ, ನಾನು ಪರಿಶುದ್ಧನಾಗಿದ್ದೇನೆ, ನೀವು ಸಹ ಪರಿಶುದ್ಧರಾಗಿರಿ ಎಂಬುದಾಗಿ. ಆತನ ರಕ್ತದ ಮೂಲಕ ನಾವು ಶುದ್ಧರಾಗಿದ್ದೇವೆ. ಆತನ ರಕ್ತದ ಮೂಲಕ ನಾವು ಪರಿಶುದ್ಧರಾಗಿದ್ದೇವೆ. ಆತನ ರಕ್ತದ ಮೂಲಕ ನಾವು ಯೋಗ್ಯರಾಗಿದ್ದೇವೆ. ಅದಕ್ಕಾಗಿ ಇವತ್ತು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ನಮಗೆ ಅಧಿಕಾರ ಸಿಕ್ಕಿದೆ. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಂತ ಅಧಿಕಾರ ಸಿಕ್ಕಿದೆ. ಅಲ್ಲಿ ಹೋಗಿ ನಾವು ಆತನನ್ನು ಆತ್ಮೀಯ ರೀತಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡೋದಕ್ಕಾಗಿ ದೇವರು ನಮಗೆ ಸ್ವತಂತ್ರವಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಮಗೆ ಸಹಾಯಕನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಯಾವಾಗಲೂ ಆರಾಧನೆ ಮಾಡುವಂತ ಮಕ್ಕಳಾಗಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ನಮಗೆ ಸಹಾಯಕನಾಗಿರುವಂತ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಯಾವಾಗಲೂ ಆತನು ಮಾಡಿದಂತ ಎಲ್ಲ ಕೃತ್ಯಗಳು ನೆನಪು ಮಾಡಿಕೊಂಡು ನಾವು ದೇವರಿಗೆ ಮನಪೂರ್ವಕವಾಗಿ ನಾವು ಆತನನ್ನು ಸೇವಿಸುವಂತರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ನಾವು ನೋಡುವಾಗ ಇಲ್ಲಿ ನಮಗೆ ಸಹಾಯಕನಾಗಿರುವಂತ ಯೇಸು ಕ್ರಿಸ್ತನು ನಮಗಿರುವಾಗ ನಮ್ಗೆ ಯಾವ ಭಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ದೇವರು ನಾವೇನ್
ಏನಾದ್ರೂ ಮಾಡುವಾಗ ಆತ ನಮ್ಮನ್ನು ಎಚ್ಚರಿಸುವಂತನಾಗಿದ್ದಾನೆ. ನಾವೇನಾದ್ರೂ ಮರೆಯಾಗಿ ಏನಾದ್ರೂ ಮಾಡುವಾಗ ಆತ ನಮ್ಮನ್ನು ಎಚ್ಚರಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ವಿಶೇಷವಾಗಿ ನಮಗೆ ಸಹಾಯಕನಾಗಿದ್ದುಕೊಂಡು ಮತ್ತು ನೀತಿವಂತನಾಗಿದ್ದುಕೊಂಡು ಆತನು ಯಜ್ಞವಾಗಿದ್ದುಕೊಂಡು ನಮಗೆ ಎಲ್ಲಾ ರೀತಿಯಿಂದ ಬಿಡುಗಡೆ ಮಾಡಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎಲ್ಲಾ ರೀತಿಯ ಬಿಡುಗಡೆ, ಪಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಸಮಸ್ತದಿಂದ ಬಿಡುಗಡೆ, ಆತನು ಬಿಡುಗಡೆ ಮಾಡಿ ನಮ್ಮನ್ನು ಸ್ವತಂತ್ರವಾಗಿ ಮಾರ್ಪಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ಇಲ್ಲಿ ಹೇಳ್ತಾನೆ, ನನ್ನ ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ಸಹೋದರರೇ, ನನ್ನ ಜೊತೆ ಸೇವಕರೇ, ನೀವೇನ್ ಮಾಡ್ಬಾರ್ದು, ಪಾಪ ಮಾಡ್ಬಾರ್ದು ಎಂಬುದಾಗಿ. ನೀವೇನ್ ಮಾಡ್ಬಾರ್ದು, ಪಾಪ ಮಾಡ್ಬಾರ್ದು. ಒಂದೇ ಸಾರಿ ನಿಮಗೋಸ್ಕರ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿ ಆತ ಒಂದೇ ಸಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ಆತನ ರಕ್ತದ ಮೂಲಕ ನಿಮ್ಮೆಲ್ಲರ ಪಾಪ ಅಪರಾಧ ತೊಳೆಯಲ್ಪಟ್ಟಿದೆ. ಹಾಗಾಗಿ ನೀವು ದೇವ್ರ ಮಕ್ಕಳಾಗಿದ್ರಿ. ಆದ ಕಾರಣ ನೀವು ಪಾಪ ಮಾಡಬಾರದೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಅದಕ್ಕಾಗಿ ಈ ಒಂದು ಪತ್ರಿಕೆ ಇಲ್ಲಿರುವಂತ ದೇವ ಜನರಿಗೆ ಆತನು ಬರೆದು ತಿಳಿಸ್ತಾ ಇದ್ದಾನೆ. ಇಲ್ಲಿರುವಂತ ದೇವ ಜನರಿಗೆ, ಆ ಸಭೆಯಲ್ಲಿರುವಂತ ದೇವ ಜನರಿಗೆ ಬರೆದು ತಿಳಿಸ್ತಾ ಇದ್ದಾನೆ, ಇನ್ನು ಮುಂದೆ ನೀವು ಪಾಪ ಮಾಡಬಾರದೆಂಬುದಾಗಿ. ಹೌದು, ಇನ್ನು ಮುಂದೆ ನೀವು ಪಾಪ ಮಾಡಬಾರದೆಂಬುದಾಗಿ. ನೀವು ಪಾಪ ಮಾಡಿದಾಗ ನಿಮಗೊಬ್ಬ ಸಹಾಯಕನಿದ್ದಾನೆ ಎಂಬುದು ಹೇಳ್ತಾ ಇದ್ದಾನೆ. ಆತನು ನೀತಿವಂತನಾಗಿದ್ದಾನೆ ಎಂಬುದು ಹೇಳ್ತಾ ಇದ್ದಾನೆ. ಆತನು ಯಜ್ಞವಾಗಿದ್ದಾನೆ ಎಂಬುದು ಹೇಳ್ತಾ ಇದ್ದಾನೆ. ಮತ್ತು ಆತನು ನಿಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಸಮಸ್ತ ಲೋಕದ ಎಲ್ಲಾ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಒಬ್ಬನೇ ಇದ್ದಾನೆ, ಆತನು ಯೇಸು ಕ್ರಿಸ್ತನು ಇದ್ದಾನೆ ಎಂಬುದಾಗಿ ಈ ವಾಕ್ಯದ ನಮ್ಮನ್ನು ಎಚ್ಚರಿಸ್ತದೆ. ಇವತ್ತು ನಾವು ನೋಡುವಾಗ ಅನೇಕ ಜನರು ನಮ್ಮ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ, ಕ್ರೈಸ್ತ ಕುಟುಂಬದಲ್ಲಿ ಬೆಳೆದು ಅವರು ಅನೇಕ ಬೇರೆ ಬೇರೆ ದೇವತೆಗಳಿಗೆ ಹೋಗ್ತಾ ಇರ್ತಾರೆ. ಬೇರೆ ಬೇರೆ ದೇವತೆಗಳಿಗೆ ಹೋಗಿ ಅವರು ಏನೆಲ್ಲ ಹೋಮಗಳು ಮಾಡ್ತಾ ಇರ್ತಾರೆ. ಅವರು ಅನೇಕ ದೇವರಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳು ಮಾಡುವಂತರಾಗಿರ್ತಾರೆ. ನಾವು ನೋಡುವಾಗ ಅನೇಕರು ನಮ್ಮ ಗ್ರಾಮದಲ್ಲಿ ಕೆಲವರು ಏನ್ ಮಾಡ್ತಾರೆ, ಹೋಮಗಳು ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ದೇವರು ಸತ್ಯ ದೇವರು ಆಗಿದ್ದಾನೆ ಎಂಬುದನ್ನು ತಿಳ್ಕೊಂಡ್ರು ಸಹ ಅವರು ಅನ್ಯ ದೇವತೆಗಳಿಗೆ ಹೋಗಿ ಯಜ್ಞಗಳು ಮಾಡುವಂತರಾಗಿರ್ತಾರೆ. ಕುರಿಯನ್ನು ಸಮರ್ಪಣೆ ಮಾಡುವಂತರಾಗಿರ್ತಾರೆ, ಕೋಳಿಯನ್ನು ಸಮರ್ಪಣೆ ಮಾಡುವಂತರಾಗಿದ್ದಾರೆ. ಹೀಗೆಲ್ಲ ಯಜ್ಞಗಳು ಮಾಡಿಕೊಂಡು ಅವರು ಸಹ ಏನ್ ಮಾಡ್ತಾರೆ, ಸಭೆಗೆ ಬರುವಂತರಾಗಿರ್ತಾರೆ. ಆರಾಧನೆ ಪಾಲ್ ತೆಗಿತಾರೆ, ಕಾಣಿ ಕೊಡ್ತಾರೆ, ಮತ್ತು ಕರ್ತನ ಎಲ್ಲ ಪ್ರತಿಯೊಂದು ಸಹ ಮಾಡ್ತಾರೆ. ಆದರೂ ಸಹ ಅವರು ಆ ಕಡೆ ಹೋಗುವಂತರಾಗಿರ್ತಾರೆ. ಅವರು ಯಾವಾಗ್ಲೂ ಪಾಪ ಮಾಡುವಂತರಾಗಿರ್ತಾರೆ. ಯಾವಾಗ್ಲೂ ಅವರು ನೀತಿಗೆ ವಿರುದ್ಧವಾಗಿ ಜೀವಿಸುವಂತರಾಗಿರ್ತಾರೆ. ಯಾವಾಗ್ಲೂ ಅವರು ಯಾವ್ದು ಮಾಡ್ಬಾರ್ದೆಂಬುದು ಹೇಳುವಾಗ ಅದನ್ನೇ ಮಾಡುವಂತರಾಗಿರ್ತಾರೆ. ಅವರು ಅದೇ ಪಾಪ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ನಾವು ದೇವ್ರ ಮಕ್ಕಳಾಗಿರುವಂತ ನಾವು, ದೇವರನ್ನು ನಂಬಿರುವಂತ ನಾವು, ಕ್ರೈಸ್ತ ಕುಟುಂಬದಲ್ಲಿ ಇದ್ದಂತ ನಾವು, ಕ್ರಿಸ್ತನಲ್ಲಿರುವಂತ ಮನಸ್ಸು ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಹಾಗಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ, ಪ್ರಿಯ ಮಕ್ಕಳೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಕ್ಕಳಿಗೆ ಹೇಳುವಂತ ರೀತಿ ಹೇಳ್ತಾ ಇದ್ದಾನೆ. ಸಣ್ಣ ಮಕ್ಕಳು ಯಾವ ರೀತಿ ಹೇಳ್ತಾರೋ ಅದೇ ಪ್ರಕಾರ ಹೇಳ್ತಾ ಇದ್ದಾನೆ. ನೀವು ಹಾಲು ಕುಡಿಯುವಂತ ಮಕ್ಕಳ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನೋದಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ಪ್ರಿಯ ಮಕ್ಕಳೇ, ನನ್ನ ಜೊತೆ ಸೇವಕರೇ,
ನೀವೇನ್ ಮಾಡ್ಬಾರ್ದು, ಪಾಪ ಮಾಡ್ಬಾರ್ದು ಎಂಬುದಾಗಿ. ನೀವೇನ್ ಮಾಡ್ಬಾರ್ದು, ಪಾಪ ಮಾಡ್ಬಾರ್ದು, ದ್ರೋಹ ಮಾಡ್ಬಾರ್ದು, ತಪ್ಪುಗಳು ಮಾಡ್ಬಾರ್ದು. ಇಲ್ಲಿ ಅಪೊಸ್ತಲನಾದಂತ ಪೌಲನು ಬರೆದಿದ್ದಾನೆ, ಶರೀರ ಆಶೆಗಳನ್ನು ಪೂರೈಸುವುದಕ್ಕಿಂತಲೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಧರಿಸಿಕೊಳ್ರಿ ಅಂತ ಹೇಳ್ತಾ ಇದ್ದಾನೆ. ನಾವಿನ್ನೂ ಶರೀರ ಆಶೆದಲ್ಲೇ ಇದ್ದೇವೆ, ನಾವಿನ್ನೂ ಶರೀರ ಆಶೆದಲ್ಲಿದ್ದೇವೆ, ನಾವಿನ್ನೂ ಸಹ ಪಾಪ ಮಾಡುವಂತರಾಗಿದ್ದೇವೆ, ನಾವಿನ್ನೂ ಸಹ ದೇವರಿಗೆ ವಿರುದ್ಧವಾಗಿಯೇ ಕಾರ್ಯಗಳು ಮಾಡ್ತಾ ಇರ್ತೇವೆ, ನೀತಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇದ್ದೇವೆ, ಧರ್ಮಶಾಸ್ತ್ರ ವಿರುದ್ಧವಾಗಿ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳೋದೊಂದು, ನಾವು ಮಾಡೋದೊಂದು. ಹೀಗೆ ನಾವು ಮಾಡ್ತಿರುವಾಗ ಇಲ್ಲ, ಅದಕ್ಕಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೆ ಸಹಾಯಕನಾಗಿ ಬರ್ತಾ ಇದ್ದಾನೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೋಸ್ಕರ ನೀತಿವಂತನಾಗಿ ಬರ್ತಾ ಇದ್ದಾನೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತ ನಮಗೆ ಯಜ್ಞವಾಗಿ ಆತ ನಮಗೋಸ್ಕರ ಸಮರ್ಪಣೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅಪೊಸ್ತಲನ ಪೌಲನು ಬರೀತಾನೆ, ಸಹೋದರರೇ, ಸಹೋದರಿಯರೇ, ನಾನು ನಿಮಗೆ ತಿಳಿಸುವುದೇನೆಂದರೆ ದೇವರ ಕನಿಕರ ನೆನಪು ಮಾಡ್ಕೊಡ್ರಿ ಎಂಬುದಾಗಿ, ದೇವರ ಕೃಪೆ ನೆನಪು ಮಾಡ್ಕೊಡ್ರಿ ಎಂಬುದಾಗಿ, ದೇವರ ದಯ ನೆನಪು ಮಾಡ್ಕೊಡ್ರಿ ಎಂಬುದಾಗಿ. ನೆನಪು ಮಾಡ್ಕೊಂಡು ನೀವೇನ್ ಮಾಡ್ರಿ, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗಾಗಿ ಸಮರ್ಪಣೆ ಮಾಡ್ರಿ, ದೇವರಿಗಾಗಿ ಮೀಸಲಾಗಿಡ್ರಿ, ದೇವರಿಗಾಗಿ ಸಜೀವ ಯಜ್ಞ ಸಮರ್ಪಣೆ ಮಾಡ್ರಿ. ಅವಾಗ ನೀವು ಮಾಡುವುದಾದರೆ ಖಂಡಿತವಾಗ್ಲೂ ದೇವರು ನಮ್ಮನ್ನು ಆತನು ಮೆಚ್ಚುವಂತನಾಗಿದ್ದಾನೆ. ಆತನು ಮೆಚ್ಚುವನಾಗಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಇವತ್ತು ಇಲ್ಲಿ ಅಪೊಸ್ತಲನಾಗಿದ್ದ ಯೋಹಾನನು ಈ ಒಂದು 2ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಇಲ್ಲಿ ಮಕ್ಕಳೆಂಬುದು ಹೇಳಿ ನೀವು ಪಾಪ ಮಾಡ್ಬೇಡ್ರಿ ಎಂಬುದಾಗಿ ಆತನು ವಾಕ್ಯದ ಮೂಲಕ ನಮ್ಮನ್ನು ಒತ್ತಾಯ ಪಡಿಸ್ತಾ ಇದ್ದಾನೆ, ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಿಮಗೆ ಬರಿತಾ ಇದ್ದೇನೆ ಎಂಬುದಾಗಿ, ಈ ಮಾತುಗಳಿಂದ ನಿಮಗೆ ಬರಿತಾ ಇದ್ದೇನೆ, ಈ ಮಾತುಗಳಿಂದ ನಿಮಗೆ ಎಚ್ಚರಿಸ್ತಾ ಇದ್ದೇನೆ, ಈ ಮಾತುಗಳಿಂದ ನಿಮಗೆ ಅಂದ್ರೆ ಎಚ್ಚರಿಸ್ತಾ ಇದ್ದಾನೆ. ನೀವು ತಿಳ್ಕೊಡ್ರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಒತ್ತಿ ಒತ್ತಿ ಆ ಮಾತನ್ನು ಹೇಳ್ತಾ ಇದ್ದಾನೆ, ನನ್ನ ಪ್ರಿಯರಾದ ಮಕ್ಕಳೇ ಎಂಬುದಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಹೀಗೆ ಮಾಡಬಾರ್ದು ಎಂಬುದು ಹೇಳುವಾಗ ಅದೇ ಮಾಡುವಂತರಾಗಿದ್ದೇವೆ, ಈ ಮಾರ್ಗದಲ್ಲಿ ನಡಿಬಾರ್ದು ಅಂತ ಹೇಳುವಾಗ ಅದೇ ಮರ ನಡೆಯುವಂತರಾಗಿದ್ದೇವೆ, ಈ ರೀತಿ ನೋಡ್ಬಾರ್ದು ಅಂತ ಹೇಳುವಾಗ ಅದೇ ನೋಡುವಂತರಾಗಿದ್ದೇವೆ. ಹಾಗಾಗಿ ನಾವು ಪಾಪ ಮಾಡುವಂತರಾಗಿದ್ದೇವೆ. ಅದಕ್ಕೆ ಹೇಳ್ತಾನೆ, ನೀವು ಪಾಪ ಮಾಡದಂತೆ ನೀವು ಜಾಗರೂಕರಾಗಿರಿ ಎಂಬುದಾಗಿ. ಪಾಪ ಮಾಡದಂತೆ ನೀವು ಜಾಗರೂಕರಾಗಿರಿ, ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಹಾಗಾಗಿ ಪಾಪ ಮಾಡದಂತೆ ನಾವು ಜಾಗರೂಕರಾಗಿರ್ಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಗೆ ಎಚ್ಚರಿಸ್ತದೆ. ಅದಕ್ಕಾಗಿ ಈ ವಾಕ್ಯಗಳು ಇಲ್ಲಿರುವಂತ ದೇವ ಜನರಿಗೆ ಅಲ್ಲಿ ಬರಿತಾ ಇದ್ದಾನೆ, ಈ ಮಾತುಗಳನ್ನು ನಿಮಗೆ ಬರಿತಾ ಇದ್ದೇನೆ ಎಂಬುದಾಗಿ, ಈ ಮಾತುಗಳನ್ನು ನಿಮಗೆ ಎಚ್ಚರಿಸ್ತೇನೆ ಎಂಬುದಾಗಿ. ಯಾವನಾದರೂ ಪಾಪ ಮಾಡಿದರೆ ತಂದೆ ನೀತಿವಂತನಾಗಿರುವಂತ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ, ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ಏನ್ ಮಾಡ್ತಾನೆ, ಒಂದೇ ಸಾರಿ ಆತನು ಕ್ಷಮಿಸಿಬಿಟ್ಟಿದ್ದಾನೆ, ಒಂದೇ ಸಾರಿ ಆತನು ನಿವಾರಣೆ ಮಾಡಿದ್ದಾನೆ, ಒಂದೇ ಸಾರಿ ಅಳಿಸಿಬಿಟ್ಟಿದ್ದಾನೆ. ಅದಕ್ಕಾಗಿ ಆತನು ಹೆಂಗ್ ಅಳಿಸ್ಬಿಟ್ಟಿದ್ದಾನೆ ಎಂಬುದನ್ನು ನೋಡುವಾಗ, ಆತನು ಶಿಲುವೆ ಮೇಲೆ ತೂಗಲ್ಪಟ್ಟು ಆತನು ನಮಗೋಸ್ಕರ ಸತ್ತನು ಎದ್ದು ಬಂದರ ಮೂಲಕ ನಮ್ಮೆಲ್ಲ ಪಾಪ ಅಪವನ್ನೆಲ್ಲ ಒಂದೇ ಸಾರಿ ಆತನು ನಿವಾರಣೆ ಮಾಡಿದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಾಗೂ ಇಡೀ ಲೋಕದ ಸಮಸ್ತ ಲೋಕದ ಎಲ್ಲ ಪಾಪಗಳನ್ನು
ಆತನ ನಿವಾರಣೆ ಮಾಡಿ ನಾನು ಪರಿಶುದ್ಧನಾಗಿರೋದ್ರಿಂದ ಇಡೀ ಎಲ್ಲಾ ಲೋಕದಲ್ಲಿರುವಂತ ಜನರೆಲ್ಲರೂ ಪರಿಶುದ್ಧರಾಗಬೇಕೆಂಬುದಾಗಿ, ನಾನು ನೀತಿವಂತನಾಗಿರೋದ್ರಿಂದ ಈ ಲೋಕದಲ್ಲಿರುವಂತ ಎಲ್ಲರೂ ನೀತಿವಂತರಾಗಿರ್ಬೇಕೆಂಬುದಾಗಿ, ನಾನೊಬ್ಬನೇ ದೇವರು, ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡ ದೇವರು ನಾನೇ ಆಗಿದ್ದೇನೆ ಎಂಬುದಾಗಿ. ಅದಕ್ಕೆ ವಾಕ್ಯ ಹೇಳುತ್ತಲ್ಲ, ನಾನಿಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು ಎಂಬುದಾಗಿ, ಯಾವ ಮೂರ್ತಿಯನ್ನು ಮಾಡಿಕೊಳ್ಬಾರದು ಎಂಬುದಾಗಿ, ಯಾವ ಮೂರ್ತಿಗಳನ್ನು ನೀವು ಅಡ್ಡು ಬೀಳಬಾರದು ಎಂಬುದಾಗಿ, ಯಾವ ಮೂರ್ತಿಗಳನ್ನು ನೀವು ಇಟ್ಟುಕೊಳ್ಬಾರದು ಎಂಬುದಾಗಿ. ನಾನೊಬ್ಬನೇ ದೇವರು, ನಾನೊಬ್ಬನೇ ಸೃಷ್ಟಿಕರ್ತನು, ನಾನೊಬ್ಬನೇ ನಡೆಸುವಾತನು, ನಾನೊಬ್ಬನೇ ಸಹಾಯಕನು ಎಂಬುದಾಗಿ ನೀವು ತಿಳಿದುಕೊಡ್ರಿ ಎಂಬುದಾಗಿ ಇಲ್ಲಿ ವಾಕ್ಯದ ಮೂಲಕ ನಮ್ಗೆ ದೇವರು ತಿಳಿಸ್ತಾ ಇದ್ದಾನೆ. ಹಾಗಾಗಿ ನಮ್ಗೊಬ್ಬ ಸಹಾಯಕನಾಗಿದ್ದಾನೆ. ಆತನು ನಾವು ಯಾವಾಗಲೂ ನಮ್ ಜೊತೆ ಇಟ್ಟುಕೊಂಡು ಆತನ ಮುಂದೆ ಹೋಗುವಾಗ ನಾವು ಆತನ ಹೆಜ್ಜೆ ಜಾಡಿ ನಡೆಯುವಂತರಾಗಿರ್ಬೇಕು. ಆತನ ಮುಂದೆ ಹೋಗುವಾಗ ನಾವು ಆತನನ್ನು ಹಿಂಬಾಲಿಸಬೇಕು. ಅವಾಗ ಮಾತ್ರ ನಮಗೆ ಆತನ ಮಾರ್ಗದಲ್ಲಿ ಹೋಗುವಾಗ ನಮಗೆ ನಿತ್ಯ ಜೀವ ಸಿಗುತ್ತದೆ. ನಾವು ಆತನಿಂದ ಹೋಗುವಾಗ ನಮಗೆ ಸ್ವರ್ಗ ಸಿಗುತ್ತದೆ. ನಾವು ಆತನಿಂದ ಹೋಗುವಾಗ ನಮಗೆ ವಿಶ್ರಾಂತಿ ಸಿಗುತ್ತದೆ. ನಾವು ಆತನಿಂದ ಹೋಗುವಾಗ ಆತ ನಮಗೆ ಏನ್ ಮಾಡ್ತಾನೆ, ನಾವು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಮಗೆ ಎಚ್ಚರಿಸ್ತಾ ಇದ್ದಾನೆ. ಹಾಗಾಗಿ ನಾವು ನಿಜವಾಗ್ಲೂ ದೇವರ ಮಕ್ಕಳಾಗಿದ್ದೀವಿ ಮತ್ತು ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಆರಿಸಲ್ಪಟ್ಟಿದ್ದಾನೆ. ನಾವು ನಿಜವಾಗ್ಲೂ ವಾಕ್ಯ ಹೇಳಿದ ಹಾಗೆ ನಾವು ಪಾಪ ಮಾಡದಂತೆ ನಾವು ಜಾಗರೂಕರಾಗಿರ್ಬೇಕು. ನಮ್ಮ ದೇವರು ಆತನ ನೋಡುವಾತನಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ನಾವು ಯಾವಾಗಲೂ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಪರಿಶುದ್ಧನಾಗಿದ್ದಾನೆ ಎಂಬ ತಿಳ್ಕೊಂಡು ನಾವು ಸಹ ಪರಿಶುದ್ಧರಾಗಿ ಪರಿಶುದ್ಧ ಜೀವಿತದಲ್ಲಿ ಜೀವಿಸಬೇಕು. ಮತ್ತು ಆತನ ಬರೋಣ ತನಕ ನಾವು ಸಾಕ್ಷಿಯಾಗಿರ್ಬೇಕು. ಆತನ ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ ಆತನು ಬರುವಂತನಾಗಿದ್ದಾನೆ, ನಾವು ಸಿದ್ಧರಾಗಬೇಕು. ಮತ್ತು ನಮ್ಮ ಕರ್ತನ ನಮಗೆ ನೀತಿವಂತನಾಗಿದ್ದಾನೆ, ನಮ್ಮ ನೀತಿಯ ಒಂದು ಮಾರ್ಗ ನಡೆಸುವಾತನಾಗಿದ್ದಾನೆ, ನಮಗೆ ಸಹಾಯಕನಾಗಿದ್ದಾನೆ. ಆತನು ಯಾವಾಗಲೂ ನಮ್ ಜೊತೆ ಇದ್ದುಕೊಂಡು ಆತನು ನಮಗೆ ಸಹಾಯ ಮಾಡುತ್ತಾ ಮತ್ತು ಒಳ್ಳೆಯ ಮಾರ್ಗದಲ್ಲಿ ಆತನು ನಡೆಸುವಂತನಾಗಿದ್ದಾನೆ ಎಂಬುದಾಗಿ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದೆ. ಹಾಗಾಗಿ ಈ ವಾಕ್ಯಗಳನ್ನು ದೇವರ ಆಶೀರ್ವಾದ ಮಾಡಿ ನಿಜವಾಗಲೂ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಪಾಪ ಮಾಡದಂತೆ ನಾವು ನೋಡಿಕೊಳ್ಬೇಕು. ನಮ್ಮ ದೇವರು ನಮ್ಮ ಜೊತೆ ಇದ್ದಾನೆ ಎಂಬ ತಿಳ್ಕೊಳ್ಬೇಕು. ನಮ್ಮನ್ನು ಹೋಗುವಾಗಲೂ ಬರುವಾಗಲೂ ನಮ್ಮ ಜೊತೆ ಇದ್ದುಕೊಂಡು ಆತ ನಡೆಸುವಾತನೆ ಎಂಬ ತಿಳ್ಕೊಳ್ಬೇಕು. ಮತ್ತು ನಾವು ಎಲ್ಲೇ ಇರಲಿ ನಾವು ದೇವರ ಮಕ್ಕಳಾಗಿ ಆತನಿಗೆ ಭಯಪಟ್ಟು ನಾವು ಜೀವಿಸುವಾಗ ನಿಜವಾಗಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ